ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತೇಂತಿ ನೆಕ್ಸಸ್ ರೆವಲ್ಯೂಷನ್ ಕಂಪನಿ ಕಡೆಯಿಂದ ಏನೈತಿ ಒಬ್ಬ ರೈತರಿಗೆ ಏನೈತಿ ನಾವು 8 ರಿಂದ 10 ತಿಂಗಳ ಹಿಂದ್ಗಡೆ ಏನೈತಿ ನಾವು ನೆಕ್ಸಸ್ ಬಯೋಕಿಟ್ ಅನ್ನು ಕೊಟ್ಟಿದೀವಿ. ಅದನ್ನ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ತೆಗೆದಾರ. ಯಾವ ರೈತರು ತೆಗೆದಾರ, ಯಾವ ರೀತಿ ಇಳುವರಿ ಬರತೈತಿ ರೈತ ಮುಖದಿಂದ ಪರಿಚಯ ಮಾಡ್ಕೊಂಡು. ನಮಸ್ಕಾರ ರೈತರ. ನಮಸ್ಕಾರ. ತಮ್ಮ ಹೆಸರು ಹೇಳಲ್ಲ ಸರ್? ಲಕ್ಷ್ಮಣ್ ಗೊಲ್ಬಾಯಿ ರೀ. ಲಕ್ಷ್ಮಣ್ ಗೊಲ್ಬಾಯಿ. ಇದು ಊರ ತೆರದಾಡ್ ಬರ್ತೈತಿ. ಸರ್. ಜಿಲ್ಲಾ ತಾಲೂಕ್ ಯಾವ ಬರ್ತೈತ್ರಿ? ರವಕಾಯಿ ಬೆನ್ನಟ್ಟಿ ಸರ್. ತಾಲೂಕ ರಬಕಾಯಿ ಬೆನ್ನಟ್ಟಿ, ಜಿಲ್ಲಾ ಬಾಗಲಕೋಟ, ಊರಿಂದ ತೆರದಾಡ್. ಒಂದು 2 ತಿಂಗಳ ಹಿಂದ್ಗಡೆ ನಮ್ಮ ಔಷಧ ಯೂಸ್ ಮಾಡ್ರಿ. ಮಾರ್ಚ್ 25ಕ್ಕೆ ಲವಣಿ ಮಾಡಿದ್ರಿ. ಲವಣಿ ಮಾಡಿದ್ರಿ. ಮುಂದ್ರಿ ಏನಾಯ್ತ್ರಿ, ಇವ್ರು ಮೇದಾಗ ಬಂದ್ ಕೊಟ್ಟಾರ ನೋಡ್ರಿ. ಮೇದಾಗ ಬಂದ್ ಕೊಟ್ಟಾರ. ನಮ್ ಪ್ರವೀಣ್ ಸರ್ ಏನಂತ ಬಂದಿರೋ ಕಿಟ್ ತೋರ್ಸಲ್ಲ. ಯಾವ ಕಿಟ್ ಕೊಟ್ರಿ? ರೆವಲ್ಯೂಷನ್ ಬಯೋಕಿಟ್ ಕೊಟ್ಟಿರಿ ಸರ್. ಬಯೋಕಿಟ್ ಕೊಟ್ಟಿದ್ರಿ. ಇದನ್ನ 2 ಸಲ ನೀರ್ನಾಗ ಬಿಟ್ರಿ, 2 ಸಲ ಸ್ಪ್ರೇ ಮಾಡಿದ್ರಿ. 2 ಸಲ ನೀರ್ನಾಗ ಬಿಟ್ಟದ್ರಿ, 2 ಸಲ ಸ್ಪ್ರೇ ಮಾಡಿದ್ರಿ. 2 ಸಲ ನೀರ್ನಾಗ ಬಿಟ್ಟರಿ, 2 ಸಲ ಸ್ಪ್ರೇ ಮಾಡಿದ್ರಿ. ಓಕೆ, ಇದನ್ನ ಮಾಡೋದ್ರಿಂದ ನಿಮ್ಗೆ ಏನೇ ಫರ್ಕ್? 40 ದಾಟಿದಿಲ್ರಿ ಸರ್. 5 ವರ್ಷ ಎಟ್ ಬಿದ್ದಿತ್ರಿ? 40 ಹಾಕಿತ್ರಿ ಸರ್. 40 ಹಾಕಿತ್ತ. ಈಗ ಎಷ್ಟ್ ಎಕರೆಗೆ ಔಷಧ ಯೂಸ್ ಮಾಡಿದ್ರಿ? ನಮ್ದ 3 ಎಕರೆಗೆ ಯೂಸ್ ಮಾಡಿದ್ರಿ. 3 ಎಕರೆಗೆ ಯೂಸ್ ಮಾಡಿದ್ರಿ. ಓಕೆ, ಈ ವರ್ಷ ಅಂತ ಕಬ್ಬ ಅಂತೂ ಕಟಾವ್ ಮಾಡತ್ತೀರಿ. ಇವತ್ತು 2 ತಿಂಗಳ ಆತ್ರಿ ಇದ ಕಬ್ಬಿಗೆ? 10ನೇ ತಿಂಗಳ ಸ್ಟಾರ್ಟ್ ಐತಿ ನೋಡ್ರಿ. 10ನೇ ತಿಂಗಳ ಸ್ಟಾರ್ಟ್ ಐತಿ. ಇಳುವರಿ ಯಾವ ರೀತಿ ಬೀಳತೈತ್ರಿ? ಇಳುವರಿ ಚಲೋ ಬಿದ್ದೈತ್ರಿ ಸರ್. ಈಗ ಒಂದ್ 8 ಲೋಡ್ ಹೋಗೈತ್ರಿ. 8 ಲೋಡ್ ಆಗೈತಿ. ಇನ್ನೊಂದ್ ಲೋಡ್ ನಾಳೆಗೆ ಹಾಕೈತ್ರಿ ಸರ್. ಲೋಡ್ ನಾಳೆ ಹಾಕೈತಿ. ಮಿನಿಮಮ್ ಎಷ್ಟ ಟನ್ನೇಜ್ ಬಿತ್ತಂಗ? ಒಂದ್ 68 ತನಕ ಕೊಡ್ರೋದು. ಎಕರೆಗೆ 68 ತನಕ ಕೊಡ್ರೋದು. ಟೋಟಲ್ 3 ಎಕರೆ ಕೂಡ ಎಷ್ಟು ಟನ್ನೇಜ್ ಆತ್ರಿ? ಈಗ ಟೋಟಲ್ ಅಂದ್ರೆ 160 ಆಗೈತ್ರಿ. ಈಗ ಟೋಟಲ್ 2 ಲೋಡ್ ಐತ್ರಿ. 2 ಲೋಡ್ ತನ ಐತಿ. ಓಕೆ, ಮಿನಿಮಮ್ ಇಲ್ಲ ಅಂದ್ರೆ ಎಕರೆಗೆ 68 ಟನ್ ಇಳುವರಿ ಬರ್ತದೆ. ಓಕೆ, ಕಬ್ಬ ಅಂತೀರ ಎಷ್ಟು ಗಣಿಕೆ ಆಗೈತಿ ಅನ್ನೋ ಸ್ವಲ್ಪ ಎಣಿಸ್ತೀರಿ? ಎಣಿಸ್ತಿರ್ಲಿಲ್ಲ ಸರ್. ಎಣಿಸಿರ್ಲಿಲ್ಲ. ಯಾವ್ದು ಎಣಿಸ್ತೀರಿ? ಎಣಿಸ್ರಿ. ಎಣಿಸ್ಕೊಂಡ್ರಲ್ಲ. ಈಗ ಆಡ್ ಹಿಡಿತೀರಿ? ಆಡ್ ಹಿಡ್ರಿ ಕಬ್ಬ ಹತ್ನ ಕಟ್ ಮಾಡ್ಬೇಡ್ರಿ. ಆಡ್ ಹಿಡಿನ್ರಿ. ಆಡ್ ಹಿಡ್ರಿ. ಹತ್ನ ಲಕ್ಷ್ಮಣ ಸರ್ ಅಲ್ಲಿ ಮೂಲೆ ಹೋಗ್ರಿ. ನೀವು ಹತ್ ಬಾ ಅಲ್ಲೇ. ನೀವು ಆಚ ಕಡೆ ಒಬ್ರು ಆಚ ಕಡೆ ಹೋಗ್ರಿ. ರೀ ಪೂರಾ ಆಡ್ ಹಿಡಿರಿ. ನೀವು ಕೈ ತೋರ್ಲ ಹಿಂದ ಸರ್. ಅದನ್ನ 3 ತಳಿ ಯಾವ ಕೈ ಹೇಳಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಗಣಿಕೆ ಐತ್ರಿ. 2 ತಿಂಗಳಾಗೈತಿ ಅಂದ್ರೆ ಪ್ಲಾಟಿಗೆ 10 ತಿಂಗಳಾಗೈತಿ. 10 ತಿಂಗಳ ಪ್ಲಾಟಿಗೆ ಏನೈತಿ? 27 ಗಣಿಕೆ. 27 ಗಣಿಕೆ ಆಗೈತಿ. ಓಕೆ, ಕಬ್ಬ ಗಣಿಕೆ ಒಳಗ್ರಿ? ಗಣಿಕೆ ಒಳಗೆ ಉದ್ದೈತಿಲ್ಲ. ಗಣಿಕೆ ಒಳಗೆ ಉದ್ದೈತಿ. ಸ್ವಲ್ಪ ಏನ್ ಮಾಡಿ ತೋರಿಸ್ತೀರಿ? ದಪ್ಪ ಐತ್ರಿ. ಇನ್ ನೋಡಿ ತಳಗಿನ ಕಡೆ ಎಲ್ಲ ರೈತ ಎಲ್ಲಾ ಗಣಿಕೆ ನೋಡ್ಬೋದ್ರಿ. ಒಂದೊಂದ್ ಏನೈತಿ? ಏನೈತ್ರಿ? ಬರೋಬರಿ. ಕಬ್ಬ ದಪ್ಪ ಹೆಂಗೈತ್ರಿ? ದಪ್ಪ ಚಲೋ ಐತ್ರಿ ಸರ್. ದಪ್ಪ ಚಲೋ ಐತೆ. ವೇಟು ಜಾಸ್ತಿ ಐತಿ. ಇವತ್ತೇನೈತಿ ನಮ್ ಕಬ್ಬ ಕಟಾವ್ ಮಾಡಕ ಅವರು ಬಂದಾರ. ಅವ್ರ ಮುಖದಿಂದ ಏನ ಇದು ಯಾವ ರೀತಿ ಅನ್ಸೈತಿ ಕಬ್ಬ ವೇಟ್ ಒಳಗೆ ಹೆಂಗೈತಿ ಅವ್ರ ಕೇಳೋಣ. ಕೇಳ್ರಿ. ಇದು ತೋರಿ. ಈಗ ನೀವ್ ಕಬ್ಬ ಅಣಿಕೆ ಆಲ್ಮೋಸ್ಟ್ ಈಗ ಕೆರಳದಾಗ ಸುತ್ತಮುತ್ತ ಎಲ್ಲಾ ರೈತರು ಕಬ್ಬ ಕಟಾವ್ ಮಾಡತ್ತೀವ್ರಿ. ಆ ಕಬ್ಬಿಗೆ ಈ ಕಬ್ಬಿಗೆ ಹೆಂಗ್ ಅನ್ಸೈತಿ ನಿಮ್ಗ? ಆ ಕಬ್ಬಿಕಿಂತ ಈ ಕಬ್ಬ ಪಾಡ್ ಐತ್ರಿ. ಮತ್ತ ಇದ್ಕೋರಿ ಚಲೋ ಐತ್ರಿ. ಮತ್ತ ಬ್ಯಾರೆ ಹೊಲ್ದಾಗಿಂತ ನಮ್ಗೆ ಇಲ್ಲಿ ಮಾತ್ರ ಕಬ್ಬ ಈಡಾಗತ್ತೈತ್ರಿ. ಜಾಸ್ತಿ ಆಗತ್ತೈತ್ರಿ. ವಜನ್ಕು ಕಬ್ಬ ಚಲೋ ಐತ್ರಿ. ಸುಮ್ ಹೋಗಿತ್ರಿ ಬಾಂಬು ಮ್ಯಾಲ 24 23 ಬರ್ತೈತ್ರಿ. ನಾವ್ ಕೊಯ್ತಾ ಮಾತ್ರ ಹಚ್ಚಂಗಿಲ್ರಿ. ಪದ್ಧತಿ ಅಟ್ಟ ಬಾಂಬು ಮ್ಯಾಲ ಸುಮ್ ಹಂಗ ಒಗದ್ರುನು ಒಂದ್ 24 ಮಟ ಬರ್ತೈತ್ರಿ. 8 ಫೂಟಿನ ಬಾಂಬು ಅದಾವ್ರಿ. ನಮ್ಮ 8 ಫೂಟಿನ ಬಾಂಬು ಅದಾವ. ಬರೋಬರಿ. ನಿಮ್ಗೆ ಏನೈತಿ ನಮ್ಮ ನೆಕ್ಸಸ್ ರೆವಲ್ಯೂಷನ್ ಬಯೋಕಿಟ್ ಯೂಸ್ ಮಾಡ್ಯಾರ. ಅದ್ ಔಷಧ ಯೂಸ್ ಮಾಡತ್ತೆ ಕಬ್ಬ ಬೆಳೆದೈತಿ. ನಿಮ್ಗೆ ಏನ್ ಅನಿಸಿಕೆ? ಪಾಡ್ ಐತ್ರಿ. ಈಗ ಔಷಧಿ ಹಾಕಿದ್ಕು ಪಾಡ್ ಐತ್ರಿ. ಔಷಧ ಯೂಸ್ ಮಾಡಿ ಚಲೋ ಆಗೈತ್ರಿ. ನಿಮ್ದು ಯಾವ್ರಿ? ನಮ್ದು ಇಲ್ಲ ಹಾರುಗೇರಿ ರೀ. ರಾಯಬಾಗ್ ತಾಲೂಕ್ ರೀ, ಬೆಳಗಾವಿ ಡಿಸ್ಟಿಕ್ ರೀ. ನಮ್ ಪ್ರತಿ ವರ್ಷ ಏನೈತಿ ನೀವೆಲ್ಲ ತೆರದಾಗ ಬಂದ್ ಕಟಾವ್ ಮಾಡ್ತೀರಿ. ಮಾಡಿವ್ರಿ. ಆದ್ರೆ ಹಿಂಗ್ ಬೆಳೆದ್ರಿಕಿಲ್ಲ. ಹಿಂಗ್ ಬೆಳೆದ್ರಿ. ಎಲ್ಲಾ ಕುಡಿಸಿ 3 ಎಕರೆ ಆಗ್ರಿ 135 ಆಗಿತ್ರಿ. 135 ಹಾಸಲ್ ಆಗಿತ್ರಿ. ಇದೇ ಸಲ ಕಟಾವ್ ಮಾಡಿರಿ. ಇದೇ ಸಲ ಕಟಾವ್ ಮಾಡಿವ್ರಿ. ಹಚ್ಕಬ ಮತ್ತ 185 ಮ್ಯಾಲ ಬೀಳ್ತೈತ್ರಿ. ಆರಾಮ ಎಕರೆಗೆ 68 ಆರಾಮ್ ಬೀಳ್ತೈತ್ರಿ. ಓಕೆ, ರೈತರ ನೀವೇನೈತಿ ಈಗ ಎಲ್ಲಾ ರೈತರ ಏನೈತಿ ಕಬ್ಬ ಬೆಳೆಗಾರದಾರ. ನಮ್ಮ ಎಲ್ಲಿ ತೆರದಾ ತಾಲೂಕ್ ಆಗಲಿ, ಲಬಕಾಯಿ ಬೆನ್ನಟ್ಟಿ, ಜಮಖಂಡಿ ತಾಲೂಕ್ ಆಗಲಿ ಸುತ್ತಮುತ್ತ ಎಲ್ಲಾ ರೈತರ ಏನೈತಿ ಕಬ್ಬ ಬೆಳೆತ. ಆ ರೈತರಿಗೆ ನೀವ್ ಏನ್ ಹೇಳ್ತೀರಿ? ಸರ್, ಬೆನಿಫಿಟ್ ಐತ್ರಿ. ಖರ್ಚು ಮಾಡೋದ ಕರೆ ರೀ. ಇನ್ನಕರ್ನ ಖರ್ಚು ಮಾಡಿಸಿಂದ ಯಾ ಕಂಪ್ನಿನು ಏನು ಲಾಭ ಕೊಡಂಗಿಲ್ರಿ. ನಾವ ರಿಸಲ್ಟ್ ಔಷಧ ಚಲೋ ಐತಿ. ನೀವು ಮಾಡಿಸಿಂದ ಇಳುವರಿಯನ್ನ ಹೆಚ್ಚಿಗೆ ಪಡೆದ ಭೂಮಿಯನ್ನ ಕಾಪಾಡಿರತ್ತೆ ಹೇಳ್ತೀನಿ ಸರ್. ಬರೋಬರಿ. ರೈತರ ಏನೈತಿ ಒಳ್ಳೆ ಸಂದೇಶ ಕೊಟ್ಟಾರ. ನಮ್ ಪ್ರವೀಣ್ ಸರ್ ಏನೈತಿ ಅವ್ರಿಗೆ ಒಂದ್ 8 ತಿಂಗಳ ಅಥವಾ 10 ತಿಂಗಳು ಕರೆಕ್ಟ್ ಗೈಡ್ಲೈನ್ ಮಾಡ್ಕೊಂಡ್ ಬಂದಾರ. ಅವ್ರ ಒಂದ್ ಸ್ವಲ್ಪ ಅನಿಸಿಕೆ ಏನೈತಿ ನಾವ್ ಕೇಳೋಣ. ಹೇಳ್ರಿ. ಈಗ ಏನೈತ್ರಿ, ಎಲ್ಲಾರು ರೈತರಂತ್ರು ಹೆಂಗ ಇದ್ರು ಖರ್ಚು ಮಾಡ್ತಿರ್ತೀರಿ. ರಾಸಾಯನಿಕ ಒಳಗೆ ಖರ್ಚು ಮಾಡೋದಂತ ರಾಸಾಯನಿಕ ಮಾಡ್ಕೊಂತ ಇದೊಂದು ಕಿಟ್ ಯೂಸ್ ಮಾಡ್ಕೊಂಡ ಹೆಚ್ಚಿನ ಇಳುವರಿ ಅಂತ ಪಡ್ಕೋರಿ. ಈಗ ನಾವಂತರೂ ರೈತರ ಮುಖಾಂತರ ನಿಮ್ಗೆ ಹೇಳತ್ತೀವಿ. ಈಗ ಅವ್ರ ಅನಿಸಿಕೆ ನಿಮ್ಗೆ ಹೇಳ್ಯಾರ. ಅವ್ರ ಅನಿಸಿಕೆ ಸಾವಯವ ಬಳಸಿ ರಾಸಾಯನಿಕ ಜೊತೆ ಸಾವಯವ ಬಳಸಿ ಈಗ ಇಳುವರಿ ಹೆಂಗ್ ತೆಗದಾರಂತ ತೋರಿಸ್ಕೊಟ್ಟಾರ ರೈತರ. ಅದೇ ರೀತಿ ನೀವು ಏನೈತಿ ಸಾವಯವ ಬಳಸ್ರಿ, ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೋರಿ ಅಂತ ಹೇಳ್ತೇನ್ರಿ ನಾನು.
ಬರೋರಿ ರೈತರ ಏನೈತಿ ರೈತರ ಮುಖದಿಂದ ಕೇಳಿದ್ವಿ ಗೈಡ್ಲೈನ್ ಪ್ರಕಾರ ಮಾಡಿದ್ವಿ ಪ್ರವೀಣ್ ಸರ್ ಮುಖದಿಂದ ಕೇಳಿದ್ವಿ ಮತ್ತೆ ಕಟಾವ್ ಮಾಡಿದ ಕಬ್ಬ್ ಕಟಾವ್ ಮಾಡಿದ ರೈತರ ಅವ್ರ ಕಡೆಯಿಂದನೂ ಕೇಳಿದ್ವಿ. ಪ್ರತಿಯೊಬ್ಬ ರೈತರ ಈ ವಿಡಿಯೋ ನೋಡೋರ್ಗೆ ಏನಪ್ಪಾ ಅಂದ್ರ ಪ್ರತಿಯೊಬ್ಬರ ಏನೈತಿ ನಮ್ ನೆಕ್ಸಸ್ ರೆವಲ್ಯೂಷನ್ ಬಯೋಕಿಟ್ ಯೂಸ್ ಮಾಡ್ರಿ. ಇದೇ ರೀತಿ 100% ರಿಸಲ್ಟ್ ತೆಗಿಸ್ಕೊಡ್ತೀವಿ ಅಂತ ಹೇಳ್ತಿ ರೈತರಿಗೆ ತುಂಬ ಧನ್ಯವಾದ. ನಮಸ್ಕಾರ ಸರ್. ಇನ್ನೊಂದ್ ಏನ್ರಿ ಸರ ಕಬ್ಬು ಕಟಾವ್ ಆಗೋ ತಕಾನು ಬಂದ ನಮ್ಗೆ ಗೈಡ್ಲೈನ್ಸ್ ಮಾಡ್ತಾರ. ಕಬ್ಬು ಕಟಾವ್ ಆಗುತ್ತಾನ ಗೈಡ್ಲೈನ್ಸ್ ಮಾಡ್ಯಾರ. ಬರಾಕ್ ಆಗ್ಲಿಕ್ಕೂ ನಿಮಗೆ ಫೋನ್ ಮೂಲಕ ಹೇಳ್ತಾರಿ ಮತ್ತೆ ಬಂದು ಹೋಗ್ತಾರ ಸರ್. ಬಂದು ಹೋಗ್ತಾರ. ಓಕೆ ರೈತರಿಗೆ ಧನ್ಯವಾದ.